ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹುನಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ JM ವೀರಸಂಗಯ್ಯ ಸಂಪಾದಕತ್ವದಲ್ಲಿ ಹೊರತಂದಿರುವ ಪ್ರಿಪೇಯ್ಡ್ ಮೀಟರ್ ಬಂತು ರೈತರಿಗೆ ಆಪತ್ತು ತಂತು ಎಂಬ ಕಿರುಹೊತ್ತಿಗೆಯನ್ನು ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿದ್ದು, ಇದರಿಂದ ನೀರಾವರಿ ಕೃಷಿಗೆ ಬಹುದೊಡ್ಡ ಹೊಡೆತ ಬೀಳಲಿದೆ ಎಂದರು. 45 ಲಕ್ಷ ಪಂಪ್ಸೆಟ್ ಹೊಂದಿರುವ ರೈತರ ಅನ್ನದ ತಟ್ಟೆಗೆ ವಿಷ ಹಾಕಿದೆ ಎಂದು ಸರ್ಕಾರದ ವಿರುದ್ಧ ಅವರು ಗುಡುಗಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ಹೊಸಮನಿ, ಶಿವರಾಜ್ ಎಂ ಒಳಗುಂದಿ, ರವಿಕುಮಾರ್, ಗಿರೀಶ್ ಗಣಿಸಾಬ್, ದಾವಲ್ ಸಾಬ್, ವೆಂಕಟೇಶ್, ಕೆ ಮಂಜುನಾಥ್, ಮಜ್ಜು ರಹಿಮಾನ್, ದುರ್ಗಪ್ಪ ಒಳಗುಂದಿ ಇದ್ದರು. ಇಡೀ ದೇಶಕ್ಕೆ ಸರ್ವೆ ಗೊತ್ತೈತಿ, ಏನು ಬೆಳಿತಾರ, ನಮ್ಮ ಜನರಿಗೆ ಏನು ಕರೆಕ್ಟ್ ಆಕತಿ, ಏನ್ ತರಿಸ್ಬೇಕು, ಏನ್ ಇದರಿಂದ ಕಳಿಸ್ಬಹುದು, ಬಾರಿ ಪರ್ಫೆಕ್ಟ್ ಆಗಿ ಪ್ರತಿ ವರ್ಷ ಅದನ್ನ ವೈಜ್ಞಾನಿಕವಾಗಿ ತೀರ್ಮಾನ ಮಾಡುತ್ತೆ ಸರ್ಕಾರ. ಅಲ್ಲೇನಾಗತ್ತೆ ಅವಾಗ, ಉದಾಹರಣೆಗೆ 1 ಲಕ್ಷ ಎಕರೆ ಅಂದ್ರೆ ಕಡಿಮೆ ರೈತ, ಅವನು ಸಣ್ಣ ರೈತ. ಎಷ್ಟೈತೆ ಅವನಿಗೆ? 1 ಲಕ್ಷ ಎಕರೆ, ಅವನು ಸಣ್ಣ ರೈತ. 15 ಲಕ್ಷ 20 ಲಕ್ಷ ಇದ್ದನು ದೊಡ್ಡ ರೈತ. ಆ 1 ಲಕ್ಷ ರೈತರಿಗೆ ಈ ಸರಿ ಆಲೂಗಡ್ಡೆ ಉತ್ಪಾದನೆ ಜಾಸ್ತಿ ಆಗೈತಿ, ಇದನ್ನ ಬೆಳಿಬಾರ್ದು ಅಂತ 50,000 ಎಕರೆ ನೀರು ಬೆಳೆ ಅಂತ ನೋಡಿಸ್ಬಿಟ್ರೆ ಅವ್ನು 50,000 ಎಕರೆ ಮಾತ್ರ ಬೆಳಿತಾನ. ಅಲ್ಲಿ ಅಮೇರಿಕ ದೇಶದ ವ್ಯವಸ್ಥೆ ಹೆಂಗೈತಂದ್ರ, ಈ 50,000 ಎಕರೆಗೆ ಬೀಜ ಎಷ್ಟು ಖರ್ಚು ಮಾಡಿದ, ಉಳುಮೆ ಎಷ್ಟು ಮಾಡಿದ, ಎಷ್ಟು ಮೇಂಟೈನ್ ಮಾಡಿದ, ಎಲ್ಲದನ್ನು ಕೂಡ ವೈಜ್ಞಾನಿಕವಾಗಿ ಲೆಕ್ಕ ಬರೀತಾರೆ. ಲೆಕ್ಕ ಬರೆದು ಇವನಿಗೆ ಎಷ್ಟು ಲಾಭ ಕೊಡ್ಬೇಕು ಅನ್ನೋದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಬೇರೆ ಡಿಗ್ರಿ ಮಾಡ್ತಾರೆ. ಅವನಿಗೆ ಬೆಲೆ ಕೊಡ್ತಾರೆ, ಅವನ ಬೆಲೆ ಭರವಸೆ ಬೆಲೆ. ಬೀಜ ಹಾಕಿ ಹೇಳ್ತಾರೆ, ತಿರುಗಿ ಕೊಡ್ತೀವಪ್ಪ ಬೆಳೆ. ಬೀಜ ಹಾಕಿ ಮಾರ್ಕೆಟಿಗೆ ಬಂದ್ಮೇಲೆ ಅಲ್ಲ, ಬೀಜ ಹಾಕೋತ್ನೇ ಹೇಳ್ತಾರ. ಇನ್ನು 50,000 ಎಕರೆ ಬಿಟ್ಟಿರ್ತಾರ ಅವ್ರು. ಇದರ ಬಂದ ಲಾಭವನ್ನ 50,000 ಎಕರೆಗೆ ತುಂಬಿಕೊಡ್ತಾರೆ. ದಟ್ ಇಸ್ ಅಮೇರಿಕ. ನಾವ್ ಹೇಳ್ತೀವಿ ಈ ಸರ್ಕಾರಗಳಿಗೆ, ಕೇಂದ್ರದಲ್ಲಿ ರಾಜ್ಯದಲ್ಲಿ, ನಿಮ್ ಯಾವ ಸಬ್ಸಿಡಿ ಬೇಕಾಗಿಲ್ಲ, ಕರೆಂಟ್ ಸಬ್ಸಿಡಿ ಬೇಕಾಗಿಲ್ಲ, ನಾವೇ ಆದಾಯ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದೀವಿ. ಯಾವಾಗ ಯಾವಾಗ ನಮಗೆ ವೈಜ್ಞಾನಿಕವಾದ ಬೆಲೆ ಕೊಡಬೇಕು. ಭಾರತದಲ್ಲಿ 36 ಕೃಷಿಗೆ ಪರವಾದ ವಿಶ್ವವಿದ್ಯಾಲಯಗಳದವು. ಒಂದೇ ಒಂದು ವಿಶ್ವವಿದ್ಯಾಲಯ ಇವ್ರು ಮೆಕ್ಕೆಜೋಳ ಬೆಳಿತಾನ, ಭತ್ತ ಬೆಳಿತಾನ, ಶೇಂಗಾ ಬೆಳಿತಾನ. 1 ಎಕರೆ ಪ್ರದೇಶದಾಗ ಬೀಜಕ್ಕೆ ಎಷ್ಟು ಖರ್ಚು ಮಾಡ್ತಾನ, ಆಳಿಗೆ ಎಷ್ಟು ಖರ್ಚು ಮಾಡ್ತಾನ, ಬೆಳೆಗೆ ಎಷ್ಟು ಖರ್ಚು ಮಾಡ್ತಾನ, ಇದನ್ನ ಬೆಳೆದ ಮೇಲೆ ಎಷ್ಟು ಲಾಭ ಕೊಡ್ಬೇಕು, ಎಷ್ಟು ತಿಂಗಳು ಇವನು ಶ್ರಮ ಪಟ್ಟ, ಇಡೀ ಕುಟುಂಬ ಏನ್ ಶ್ರಮ ಪಡ್ತಿದ್ದೆಲ್ಲ ಲೆಕ್ಕ ಬರೆದು ಇದಕ್ಕೆ ಲಾಭ ಕೊಡ್ಬೇಕು ಅಂತೇಳಿ ಒಂದೇ ಒಂದು ವಿಶ್ವವಿದ್ಯಾಲಯಗಳು ನಮ್ಮ ಪರವಾಗಿ ಬರೋದಿಲ್ಲ. ಒಬ್ಬನ ಎಲ್ಲವನ್ನೂ ರೈತರ ಮಕ್ಕಳಂತ ಬೊಗಳ್ತಾರೆ, MLAಗಳು ಬೊಗಳ್ತಾರ ಇಲ್ಲ. ನಾನು ರೈತರ ಪರಪ್ಪ, ರೈತರ ಮಗ ನಾನು. ಯಾವನ್ ರೈತರ ಮಗ ಅಲ್ಲ ಅಂತ ಹೇಳಿರಲ್ಲ. ಇಡೀ 224ರಲ್ಲಿ ಬೆಂಗಳೂರಾಗಿರೋ ಒಂದು 25-30 ಜನ ಬಿಟ್ರೆ ಇನ್ನುಳಿದರೆಲ್ಲರೂ ಕೂಡ ನಿಜವಾಗಿ ರೈತರ ಮಕ್ಕಳಲ್ಲ, ಕಚ್ಚೆ ಮಕ್ಕಳು. ಒಬ್ಬನೇ ಒಬ್ಬನು ವೈಜ್ಞಾನಿಕ ಬೆಲೆ ಕಟ್ಟಬೇಕು ಅಂತೇಳಿ ಸದನದಾಗ ಒಬ್ಬನ ಮಾತಾಡ್ತಾರೇನ್ರಿ? ಎಂಪಿಗಳನ್ನ ಕಳಿಸ್ತೀವಿ, ಎಂಪಿಗಳು ಒಬ್ಬರನ್ನ ಮಾತಾಡ್ತಾರ? ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರ? ಪಕ್ಕದ ದೇಶ ಅಮೆರಿಕ ಉದಾಹರಣೆಗೆ ಎಷ್ಟು ಜನ ಹೋದ್ರು ಮೊನ್ನೆ ಟೂರ್ಗೆ MLAಗಳು? 25-30 ಹೋಗ್ಲಿ. ಇವರಂತ ಹೇಳಿಗ್ಯಾರ, ಕೇಳ್ದೆ ಎಲ್ಲ 80 ದೇಶ ಆಟೇಬಿಟ್ರ ನಮ್ ನರೇಂದ್ರ ಮೋದಿ. ಅಲ್ಲಿ ಏನ್ ಬಗ್ಗೆ ನೋಡಿ ಬಂದ, ಆ ದೇಶ ಹೆಂಗ್ ನಡೀತೀವಿ ಅಂತ ತಿಳ್ಕೊಬೇಕಲ್ರಿ. ತಿಳ್ಕೊಂಡ ಮೇಲೆ ಅದನ್ನ ಈ ದೇಶ ತರಬೇಕು. ಇದು ಕೃಷಿ ಪ್ರಧಾನ ದೇಶ. 65% ವ್ಯವಸಾಯದ ಮೇಲೆ ಡಿಪೆಂಡ್ ಆದ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡಿದ್ರೆ ದೇಶ ಇಲ್ಲ, ಇರೋ ಸಾಧ್ಯನಾ? ಅರ್ಥ ಮಾಡ್ಕೋಬೇಕು. ಎಲ್ಲರೂ ನಾಡಗೀತೆ ಹೇಳ್ತೀವ್ರು. ಏನದು ನಾಡಗೀತೆ, ರೈತ ಗೀತೆ? ಕುವೆಂಪು ಅವರು 90ರ ದಶಕದಲ್ಲೇ ಬರೀತಾರೆ. ಜಗದೊಳಗೆ ಏನೇ ನಡೆಯುತ್ತಲಿರಲಿ ತನ್ನಿ ಕಾಯಕ ಬಿಡಲಿಲ್ಲ ಅಂತ ಹೇಳ್ತಿರಲ್ಲ, ಹೇಳಿಲ್ಲ, ಕೇಳಿರಲಿಲ್ಲ. ಶಾಲೆಗೆ ಆಡಿಸ್ತಾರೆ, ಎಲ್ಲವಲ್ಲೇ ಆಡಿಸ್ತಾರ. ನಾವೇನ್ ಸಿಕ್ಕಂಬಿಟ್ಟು ಅವ್ರೊಂದು ಪಾಠ ಸುಮ್ಮನೆ ಹೇಳ್ತೀವಂತ ಟೆಸ್ಟ್ ಮಾಡ್ರದು, ಹೌದಲ್ಲ ಅಂತ ಟೆಸ್ಟ್ ಮಾಡ್ರಿ. ಕೋವಿಡ್ ಬಂತಾನೆ, ವಿದೇಶ ಕೋವಿಡ್ ಬಂತಲ್ರಿ. ಪಾರ್ಲಿಮೆಂಟ್ ಬಂದಾಗಿತ್ತಿಲ್ಲ, ವಿಧಾನಸೌಧ ಬಂದಾಗಿತ್ತಿಲ್ಲ, ಎಲ್ಲ ಬ್ಯಾಂಕ್ಗಳು ಮುಚ್ಚಿದ್ವಿಲ್ಲ, ಶಾಲಾ ಕಾಲೇಜು ಮುಚ್ಚಿದ್ವಿಲ್ಲ,
480 ಸಂಸ್ಥೆಗಳು ಬೀಗ ಹಾಕಿದ್ರು, ಲಾಕ್ ಡೌನ್. ಅದು 8 ಲಕ್ಷ ಹಳ್ಳಿಗಳು ಭಾರತದಲ್ಲಿ ಯಾವ ಲಾಕ್ ಡೌನ್ ಆಗಿರಲಿಲ್ಲ. ಕರ್ನಾಟಕದಲ್ಲಿ 26,000 ಹಳ್ಳಿಗಳು ಯಾವ ಲಾಕ್ ಡೌನ್ ಆಗಿರಲಿಲ್ಲ. ಕರ್ನಾಟಕದಲ್ಲಿ ಹೇಳ್ಬೇಕಂದ್ರ 580 ತಾಲೂಕಾ ಸೇರಿದಂತೆ ಪಟ್ಟಣಗಳು, ನಗರಗಳು. ಕರ್ನಾಟಕದಲ್ಲಿ 580 ನಗರಗಳು, ಹೋಬಳಿ ದೊಡ್ಡ ದೊಡ್ಡ ನಗರಗಳ ಲೆಕ್ಕ. ಈ 580 ನಗರಗಳು ಬಾಗ್ಲ ಹಾಕ್ಕೊಂಡು ಮಖಕ್ಕೊಂದು ಮುಸ್ಕ ಹಾಕ್ಕೊಂಡು ಎಲ್ಲರೂ ಕುಟ್ಟಿದ್ರು. ಕೆಮ್ಮು ನೆಗಡಿ ಆದ್ಕೊಳ್ಳೆ ಡಾಕ್ಟರ್ ಹೇಳ್ಬಿಟ್ಟ, ಡೋಲ ಸಿಕ್ಬಿಟ್ಟು ತಗೊಳಪ್ಪ, ಬಿಸಿ ಬಿಸಿ ಅನ್ನ ಉಣ್ಣು, ಸಪ್ಪಿನ ಸಾರು ಉಣ್ಣು, ಮ್ಯಾಲ ನಿಂಬೆ ಹಣ್ಣಿಂಡಿಕೆ ಅಂತ ಹೇಳ್ಬಿಟ್ರು. ಆಯ್ತು. ಪಕ್ಕದಾಗಿರ ಒಳಗುಂದ್ಯಾರು, ಪಕ್ಕದಾಗಿರ ಪುರದವರು, ಪಕ್ಕದಾಗಿರೋರು ಎಲ್ಲರೂ ನಾವು ಸೊಪ್ಪು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ಅಡಗಲಿ ತರಕ್ ಹೋದ್ರೆ ನಮ್ಗೆ ಪೊಲೀಸರು ಹೊಡೆದ್ರಲ್ಲ, ಹೊಡಿಸ್ಕೊಂಡು ಇಡೀ ನಗರದ ಜನರಿಗೆ ಕೊಟ್ಟು ಈ ದೇಶದ ರಕ್ಷಣೆ ಮಾಡಿದ್ರಲ್ಲ, ಕುವೆಂಪು ಸುಳ್ಳ ಕರೆಯವ. ಜಗತ್ತಿನ ಏನಾರ ನಡ್ಕೊಳ್ಳಿ, ಯುದ್ಧರ ಆಗ್ಲಿ, ಬರ್ಕಂಡ್ರಿ, ಸಾಹಿತ್ಯಗಳರ ಇರ್ಲಿ, ಅವನ ಶಿಲ್ಪಿಯರಾಗಿರ್ಲಿ, ರಾಜಕಾರಣಿಯರಾಗಿರ್ಲಿ, ಅವನು ಯುದ್ಧ ಮಾಡ್ಲಿ, ನಾವು ಹಾಡ್ದ ಸಾಯಿ. ಆದ್ರೆ ಇವನು ಮಾತ್ರ ದುಡಿಯೋದು ಬಿಡಲ್ಲ ಅಂದ್ರಲ್ಲ, ಬಿಟ್ಟಿವೇನು? ಇದು ಒಂದು ಪ್ರಕರಣ, ಇದು ಒಂದು ಉದಾಹರಣೆ ಹೇಳ್ತೀವಿ. ಈಗ ಸಂದರ್ಭ ಏನ್ ಬಂತು, ಇವ್ರು ಬರೀತಾರ ಈ ಖಾಸಗೀಕರಣ ಮಸೂದೆ ಏನಿತ್ತಲ್ಲ ಬಹಳ ಅಪಾಯಕಾರಿ. ಒಂದು ವಿಶ್ವಸಂಸ್ಥೆಯ ಒಂದು ಗೈಡ್ಲೈನ್ ಐತಿ, ದಯವಿಟ್ಟು ಪತ್ರಕರ್ತರು ಇದನ್ನ ಗಮನಿಸ್ಬೇಕು. ವಿಶ್ವಸಂಸ್ಥೆ ಇಡೀ ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳಿಗೆ ಮತ್ತು ಹಿಂದುಳಿದಿರ್ತಕ್ಕಂಥ ಜನರಿಗೆ ಒಂದು ದೊಡ್ಡ ಸ್ಲೋಗನ್ ಮಾಡಿದ್ದಾರೆ. ಏನು? ಗಾಳಿ